ಪ್ರಮುಖವಾಗಿ ರಾಜಕೀಯ ಅಲ್ಲದೆ ಹೋದ್ರೂ ಕಾನೂನಿನ ಸುವ್ಯವಸ್ಥೆಗೆ ಧಕ್ಕೆ ಆದ ಘಟನೆ ಆದರೂ ಕೂಡ ಇಂಥ ಘಟನೆಯಲ್ಲೂ ಕೂಡ ನಡೀತಾ ಇದೆ ರಾಜಕೀಯ. ನಾನು ಮಾತನಾಡ್ತಾ ಇರೋದು ಮಂಡ್ಯದ ನಾಗಮಂಗಲದಲ್ಲಿ ನಡೆದಂತಹ ಗಲಭೆ. ಇವತ್ತು ಇಡೀ ದಿನ ರಿಪಬ್ಲಿಕ್ ಕನ್ನಡದಲ್ಲಿ ಅಲ್ಲಿನ ವಿದ್ಯಮಾನಗಳ ಕಂಪ್ಲೀಟ್ ಚಿತ್ರಣವನ್ನ ಕೊಟ್ಟಿದ್ದೇವೆ, ಲೈವ್ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದೇವೆ. ಆದರೆ ಪಕ್ಕಾ ಪಾಲಿಟಿಕ್ಸ್ನ ದೊಡ್ಡ ಸುದ್ದಿಯಲ್ಲಿ ಈ ಗಲಭೆಯಲ್ಲೂ ಕೂಡ ರಾಜಕೀಯ ಹೇಗೆ ನಡೀತಾ ಇದೆ ಅದನ್ನ ವಿವರಿಸ್ತಾ ಹೋಗ್ತೀವಿ. ಅದರ ಜೊತೆಗೆ ಬಿಜೆಪಿ ಪಾಳ್ಯದಲ್ಲಿ ಒಂದಷ್ಟು ಮಹತ್ತರವಾದ ಬೆಳವಣಿಗೆ ಆಗಿದೆ. ಎರಡು ಸುದ್ದಿಯನ್ನ ಗಮನಿಸೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ನ ದೊಡ್ಡ ಸುದ್ದಿಯಲ್ಲಿ. ರಾಜ್ಯ ಬಿಜೆಪಿಯಲ್ಲಿ ಇದ್ದ ಬಂಡಾಯಕ್ಕೆ ಬ್ರೇಕ್ ಬಿತ್ತ ಅನ್ನೋ ಅನುಮಾನ. ಇದಕ್ಕೆ ಕಾರಣವಾಗಿರೋದು RSS ಎಂಟ್ರಿ ಬಗ್ಗೆ ನಾವು ಕಳೆದ 2 ದಿನಗಳ ಹಿಂದೆಯೇ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಸಂಘ ಪರಿವಾರದ ಎಂಟ್ರಿಯಿಂದ ರೆಬಲ್ಸ್ ಸೈಲೆಂಟ್ ಆದ್ರ ಅನ್ನೋದಕ್ಕೆ ಪೂರಕವಾದ ಘಟನೆಗಳು ನಡೀತಾ ಇದೆ. RSS ವಾರ್ನಿಂಗಿಗೆ ಹೆದರಿದ್ರ ಯತ್ನಾಳ್. ಪ್ರತ್ಯೇಕ ಪಾದಯಾತ್ರೆ ಮಾಡ್ತೀವಿ, ವಿಜಯೇಂದ್ರ ಅವ್ರ ಪಾದಯಾತ್ರೆಗೆ ನಾವು ಹೋಗೋದಿಲ್ಲ, ಯಡಿಯೂರಪ್ಪ ಆ್ಯಂಡ್ ಸನ್ಸ್ ಅವ್ರು ಮಾತ್ರ ಪಕ್ಷ ಅಲ್ಲ, ಹೀಗೆಲ್ಲ ಹೇಳ್ತಾ ಇದ್ದ ಯತ್ನಾಳ್ ಅವರು. ಇದನ್ನೇ ಮುಂದಿಟ್ಕೊಂಡು ನಾವು ಪ್ರತ್ಯೇಕವಾದ ವಾಲ್ಮೀಕಿ ನಿಗಮದ ಹಗರಣದ ಕುರಿತಾದ ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಹೇಳ್ತಿದ್ದ ಯತ್ನಾಳ್ ಅವರು ಇವತ್ತು ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ವರಿಷ್ಠರು ಹೇಳ್ದಂತೆ ನಾನು ಕೇಳ್ತೇನೆ ಅಂತ ಹೇಳಿ RSS ಸಭೆ ಬಳಿಕ ಮಾತನಾಡಿದ್ದಾರೆ. ನಾವು ಒಗ್ಗಟ್ಟಾಗಿ ಪಾದಯಾತ್ರೆ ಮಾಡ್ತೇವೆ ಅಂದಿರೋದು ಬಹಳ ಇಂಟ್ರೆಸ್ಟಿಂಗ್. ಒಗ್ಗಟ್ಟಿನ ಮಾತು ಯತ್ನಾಳ್ ಅವ್ರ ಬಾಯಲ್ಲಿ ಕೇಳಿಸ್ಕೊಳ್ಳಿ. ಪಕ್ಷ ಬಿಟ್ಟು ನಾವಿಲ್ರಿ, ನಾವು ನೀವು ತಪ್ಪು ತಿಳ್ಕೊಂಡ್ರಿ. ನಾವು ನಿಷ್ಠಾವಂತ ಭಾರತೀಯ ಜನತಾ ಪಾರ್ಟಿ, ನೀ ಭಾಜಪ ಅಂತ ನಮ್ಮದು ಒಂದು ಗುಂಪು ಇದೆ. ಪಕ್ಷಕ್ಕೆ ನಿಷ್ಠೆ, ದೇಶಕ್ಕೆ ನಿಷ್ಠೆ, ಸನಾತನ ಹಿಂದೂ ಧರ್ಮಕ್ಕೆ ನಿಷ್ಠೆ. ನೋಡ್ರಿ, ಪಕ್ಷದ ನಿರ್ಣಯಕ್ಕೆ ನಾವು ಎಲ್ಲರೂ ಬದ್ಧ ಆಗ್ಬೇಕು, ತೆಲಿಬಾಗಬೇಕು. ಪಕ್ಷ ಏನು ನಿರ್ಣಯ ಮಾಡ್ತದೆ ಅದು ಬದ್ಧ. ಇದು ಅರವಿಂದ್ ಲಿಂಬಾವಳಿಗೆ ನಾವೆಲ್ಲ ಅಧಿಕಾರ ಕೊಟ್ಟಿದ್ದೀವಿ, ಅವ್ರ ಕೇಳ್ರಿ. ನೋಡಿ ಸರ್, ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡಕತ್ತೀವಿ. ಏನಾಗ್ತದೆ ನೋಡಿ, ಖುಷಿ ನೋಡಿದ್ರೆ ಬಹಳ ಎಲ್ಲರೂ ನಾವು ಖುಷಿಯಲ್ಲಿದ್ದೀವಿ. ಪಕ್ಷ ಬಿಟ್ಟು ನಾವಿಲ್ರಿ, ನಾವು ನೀವು ತಪ್ಪು ತಿಳ್ಕೊಂಡ್ರಿ. ನಾವು ನಿಷ್ಠಾವಂತ ಭಾರತೀಯ ಜನತಾ ಪಾರ್ಟಿ, ನೀ ಭಾಜ. ಅದಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮಂಡಿ ಊರಿದ್ರ ಯತ್ನಾಳ್ ಅಂತ ವಿಜಯೇಂದ್ರ ಅವ್ರು ಹೇಳ್ದಂಗೆ ನಾವ್ಯಾಕೆ ಕೇಳಬೇಕು, ಅವ್ರ ಪಾದಯಾತ್ರೆಗೆ ನಾವ್ಯಾಕೆ ಹೋಗಬೇಕು ಹೀಗಂತಿದ್ದವರು ಇವತ್ತು ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಿದ್ದಾರೆ ಅಂತಂದ್ರೆ RSSನ ಕ್ಲಾಸ್ ವರ್ಕೌಟ್ ಆದಂಗೆ ಕಾಣ್ತಾ ಇದೆ. ಸ್ಮಿತಾ, ವಿಜೇಂದ್ರ ಅವರು ರಾಜ್ಯ ಅಧ್ಯಕ್ಷರಾಗಿ ಆಯ್ಕೆ ಆದ ದಿನದಿಂದಲೂ ಕೂಡ ರಾಜ್ಯ ಬಿಜೆಪಿಯಲ್ಲಿ 2 ಬಣಗಳ ಆಗಿ ಅದು ಬಹಿರಂಗ ಹೇಳಿಕೆಗಳಿಗೆ ಕೂಡ ಕಾರಣ ಆಗಿ ಅದು ಕೊನೆಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಹಂತದ ಕೂಗಿನವರೆಗೂ ಕೂಡ ತಲುಪಿತ್ತು. ಅದ ಮುಂದುವರೆದ ಭಾಗವಾಗಿ ಕೊನೆಗೆ ಅಂದರೆ ಬಹಿರಂಗ ಹೇಳಿಕೆಗಳು, ಕಚ್ಚಾಟಗಳು, ಹೈಕಮಾಂಡ್ ನಾಯಕರ ಭೇಟಿ, ಇದೆಲ್ಲವೂ ನಂತರ ಏನೋ ಆ ಸಂಘ ಪರಿವಾರದ ನಾಯಕರಿಗೆ ಹೈಕಮಾಂಡ್ ಕೂಡ ಸೂಚನೆ ಕೊಟ್ಟಿತ್ತು. ಈ ನಿಟ್ಟಿನಲ್ಲಿ BL ಸಂತೋಷ್ ಅವರು, ಹಾಗೆಯೇ RSSನ ಪ್ರಮುಖರಾದಂತಹ ಮುಕುಂದ್ ಅವರು, ಹಾಗೆಯೇ ತಿಪ್ಪೇಸ್ವಾಮಿಯವರು, ಇವರು ಇಷ್ಟು ಜನರು ಕೂಡ ಸಮ್ಮುಖದಲ್ಲಿ ಇವತ್ತು ಯಾರೆಲ್ಲ ಬಹಿರಂಗವಾಗಿ ಹೇಳಿಕೆಯನ್ನು ನೀಡಿ ಆಂತರಿಕ ಕಚ್ಚಾಟಕ್ಕೆ ಕಾರಣರಾಗಿದ್ದರು ಅವರೆಲ್ಲರನ್ನೂ ಕೂಡ ಮುಖಾಮುಖಿ ಕೂರಿಸಿ ಅವರೊಟ್ಟಿಗೆ ಸಭೆಯನ್ನು ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಸಭೆಯ ಹೈಲೈಟ್ಸನ್ನು ನೋಡೋದಾದರೆ ಇವತ್ತು ಈ ಸಭೆಯಲ್ಲಿ ಪ್ರಮುಖವಾಗಿ ಯಾರೂ ಕೂಡ ಬಹಿರಂಗ ಹೇಳಿಕೆಗಳನ್ನ ಕೊಡಬಾರದು, ಬಹಿರಂಗ ಅಂತ ಹೇಳಿ ಬಹಿರಂಗ ಹೇಳಿಕೆಗಳಿಗೆ ಬ್ರೇಕನ್ನು ಹಾಕಿರ್ತಕ್ಕಂಥದ್ದು. ಬಹಿರಂಗ ಹೇಳಿಕೆಗಳನ್ನು ಕೊಟ್ಟಿದೆ, ಆದರೆ ಪಕ್ಷ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು. ಯಾಕೆಂತಂದರೆ ಯತ್ನಾಳ್ ಅವರು ಈ ಹಿಂದೆನೂ ಕೂಡ ನನ್ನ ಬಹಿರಂಗವಾಗಿಯೇ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತಕ್ಕಂಥ ವಿಚಾರ ಇರಬಹುದು. ಹಾಗೇನೇ ವಿಜೇಂದ್ರ ಅವರ ವಿರುದ್ಧ ಬೇಸಿಕ್ ಪ್ರಶ್ನೆ ಇರೋದು, ಈಗ ಆಯ್ತು ಮೀಟಿಂಗು, ಯತ್ನಾಳ್ ಪಾದಯಾತ್ರೆ ಬಗ್ಗೆ ಸ್ವಲ್ಪ ಸಾಫ್ಟ್ ಆದಂಗೆ ಕಾಣ್ತಿದ್ದಾರೆ, ಬಟ್ ಒಪ್ಕೊಳ್ತಾರಾ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ? ಅಷ್ಟು ಸುಲಭವಾಗಿ ಒಪ್ಕೊಂಡ್ಬಿಟ್ರ ಯತ್ನಾಳ್ ಅವರು? ಅಷ್ಟೇ ಪ್ರಶ್ನೆ. ಖಂಡಿತವಾಗ್ಲೂ ಸ್ಮಿತಾ, ಖಂಡಿತವಾಗ್ಲೂ ಕೂಡ ಇವತ್ತಿನ ಒಂದು RSS ಸಂಘದ ನಾಯಕರ ಸಮ್ಮುಖದಲ್ಲಿ ಆದಂಥ ಸಭೆ ಬಹುತೇಕ ಸಕ್ಸಸ್ ಆಗಿರ್ತಕ್ಕಂಥದ್ದು. ಈಗ ಯತ್ನಾಳ್ ಅವರು ಕೂಡ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಒಪ್ಕೊಳ್ಳುವಂಥ ಅನಿವಾರ್ಯತೆಯ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು. ಕಾರಣ ರೈಟ್, ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ಮತ್ತೊಂದವಾಗಿ ರಾಜಕೀಯ ಅಲ್ಲದೆ ಹೋದ್ರೂ ಕಾನೂನಿನ ಸುವ್ಯವಸ್ಥೆಗೆ ಧಕ್ಕೆ ಆದ ಘಟನೆ ಆದರೂ ಕೂಡ ಇಂಥ ಘಟನೆಯಲ್ಲೂ ಕೂಡ ನಡೀತಾ ಇದೆ ರಾಜಕೀಯ. ನಾನು ಮಾತನಾಡ್ತಾ ಇರೋದು ಮಂಡ್ಯದ ನಾಗಮಂಗಲದಲ್ಲಿ ನಡೆದಂತಹ ಗಲಭೆ. ಇವತ್ತು ಇಡೀ ದಿನ ರಿಪಬ್ಲಿಕ್ ಕನ್ನಡದಲ್ಲಿ ಅಲ್ಲಿನ ವಿದ್ಯಮಾನಗಳ ಕಂಪ್ಲೀಟ್ ಚಿತ್ರಣವನ್ನ ಕೊಟ್ಟಿದ್ದೇವೆ, ಲೈವ್ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದೇವೆ. ಆದರೆ ಪಕ್ಕಾ ಪಾಲಿಟಿಕ್ಸ್ನ ದೊಡ್ಡ ಸುದ್ದಿಯಲ್ಲಿ
ಈ ಗಲಭೆಯಲ್ಲೂ ಕೂಡ ರಾಜಕೀಯ ಹೇಗ್ ನಡೀತಾ ಇದೆ ಅದನ್ನ ವಿವರಿಸ್ತಾ ಹೋಗ್ತೀವಿ. ಅದರ ಜೊತೆಗೆ ಬಿಜೆಪಿ ಪಾಳ್ಯದಲ್ಲಿ ಒಂದಷ್ಟು ಮಹತ್ತರವಾದ ಬೆಳವಣಿಗೆ ಆಗಿದೆ. ಈ ಎರಡು ಸುದ್ದಿಯನ್ನ ಗಮನಿಸೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ನ ದೊಡ್ಡ ಸುದ್ದಿಯಲ್ಲಿ. ರಾಜ್ಯ ಬಿಜೆಪಿಯಲ್ಲಿ ಇದ್ದ ಬಂಡಾಯಕ್ಕೆ ಬ್ರೇಕ್ ಬಿತ್ತ ಅನ್ನೋ ಅನುಮಾನ. ಇದಕ್ಕೆ ಕಾರಣವಾಗಿರೋದು RSS ಎಂಟ್ರಿ ಬಗ್ಗೆ ನಾವು ಕಳೆದ 2 ದಿನಗಳ ಹಿಂದೆಯೇ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಸಂಘ ಪರಿವಾರದ ಎಂಟ್ರಿಯಿಂದ ರೆಬಲ್ಸ್ ಸೈಲೆಂಟ್ ಆದ್ರ ಅನ್ನೋದಕ್ಕೆ ಪೂರಕವಾದ ಘಟನೆಗಳು ನಡೀತಾ ಇದೆ. RSS ವಾರ್ನಿಂಗಿಗೆ ಹೆದರಿದ್ರ ಯತ್ನಾಳ್. ಪ್ರತ್ಯೇಕ ಪಾದಯಾತ್ರೆ ಮಾಡ್ತೀವಿ, ವಿಜಯೇಂದ್ರ ಅವ್ರ ಪಾದಯಾತ್ರೆಗೆ ನಾವು ಹೋಗೋದಿಲ್ಲ, ಯಡಿಯೂರಪ್ಪ ಅಂಡ್ ಸನ್ಸ್ ಅವ್ರು ಮಾತ್ರ ಪಕ್ಷ ಅಲ್ಲ, ಹೀಗೆಲ್ಲ ಹೇಳ್ತಾ ಇದ್ದ ಯತ್ನಾಳ್ ಅವರು. ಇದನ್ನೇ ಮುಂದಿಟ್ಕೊಂಡು ನಾವು ಪ್ರತ್ಯೇಕವಾದ ವಾಲ್ಮೀಕಿ ನಿಗಮದ ಹಗರಣದ ಕುರಿತಾದ ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಹೇಳ್ತಿದ್ದ ಯತ್ನಾಳ್ ಅವರು ಇವತ್ತು ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ವರಿಷ್ಠರು ಹೇಳ್ದಂತೆ ನಾನು ಕೇಳ್ತೇನೆ ಅಂತ ಹೇಳಿ RSS ಸಭೆ ಬಳಿಕ ಮಾತನಾಡಿದ್ದಾರೆ. ನಾವು ಒಗ್ಗಟ್ಟಾಗಿ ಪಾದಯಾತ್ರೆ ಮಾಡ್ತೇವೆ ಅಂದಿರೋದು ಬಹಳ ಇಂಟ್ರೆಸ್ಟಿಂಗ್. ಒಗ್ಗಟ್ಟಿನ ಮಾತು ಯತ್ನಾಳ್ ಅವ್ರ ಬಾಯಲ್ಲಿ ಕೇಳಿಸ್ಕೊಳ್ಳಿ. ಪಕ್ಷ ಬಿಟ್ಟು ನಾವಿಲ್ರಿ, ನೀವು ತಪ್ಪು ತಿಳ್ಕೊಂಡ್ರಿ. ನಾವು ನಿಷ್ಠಾವಂತ ಭಾರತೀಯ ಜನತಾ ಪಾರ್ಟಿ, ನೀ ಭಾಜಪ ಅಂತ ನಮ್ಮದು ಒಂದು ಗುಂಪಿದೆ. ಪಕ್ಷಕ್ಕೆ ನಿಷ್ಠೆ, ದೇಶಕ್ಕೆ ನಿಷ್ಠೆ, ಸನಾತನ ಹಿಂದೂ ಧರ್ಮಕ್ಕೆ ನಿಷ್ಠೆ. ನೋಡ್ರಿ, ಪಕ್ಷದ ನಿರ್ಣಯಕ್ಕೆ ನಾವು ಎಲ್ಲರೂ ಬದ್ಧ ಆಗ್ಬೇಕು, ತೆಲಿಬಾಗಬೇಕು. ಪಕ್ಷ ಏನು ನಿರ್ಣಯ ಮಾಡ್ತದೆ ಅದು ಬದ್ಧ. ಇದು ಅರವಿಂದ್ ಲಿಂಬಾವಳಿಗೆ ನಾವು ಎಲ್ಲ ಅಧಿಕಾರ ಕೊಟ್ಟಿದ್ದೀವಿ, ಅವ್ರಿಗೆ ಕೇಳ್ರಿ. ನೋಡಿ ಸರ್, ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡಕತ್ತೀವಿ. ಏನಾಗ್ತದೆ ನೋಡೋಣ, ಖುಷಿ ನೋಡಿದ್ರೆ ಬಹಳ ಎಲ್ಲರೂ ನಾವು ಖುಷಿಯಲ್ಲಿದ್ದೀವಿ. ಪಕ್ಷ ಬಿಟ್ಟು ನಾವಿಲ್ರಿ, ನೀವು ತಪ್ಪು ತಿಳ್ಕೊಂಡ್ರಿ. ನಾವು ನಿಷ್ಠಾವಂತ ಭಾರತೀಯ ಜನತಾ ಪಾರ್ಟಿ, ನೀ ಅದಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ್. ಮಂಡಿ ಊರದ್ರ ಯತ್ನಾಳ್ ಅಂತ ವಿಜಯೇಂದ್ರ ಅವ್ರು ಹೇಳ್ದಂಗೆ ನಾವ್ಯಾಕೆ ಕೇಳಬೇಕು, ಅವ್ರ ಪಾದಯಾತ್ರೆಗೆ ನಾವ್ಯಾಕೆ ಹೋಗಬೇಕು ಹೀಗಂತಿದ್ದವರು ಇವತ್ತು ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಿದ್ದಾರೆ ಅಂತಂದ್ರೆ RSSನ ಕ್ಲಾಸ್ ವರ್ಕೌಟ್ ಆದಂಗೆ ಕಾಣ್ತಾ ಇದೆ. ಸ್ಮಿತಾ, ವಿಜಯೇಂದ್ರ ಅವರು ರಾಜ್ಯ ಅಧ್ಯಕ್ಷರಾಗಿ ಆಯ್ಕೆ ಆದ ದಿನದಿಂದಲೂ ಕೂಡ ರಾಜ್ಯ ಬಿಜೆಪಿಯಲ್ಲಿ 2 ಬಣಗಳ ಆಗಿ ಅದು ಬಹಿರಂಗ ಹೇಳಿಕೆಗಳಿಗೆ ಕೂಡ ಕಾರಣ ಆಗಿ ಅದು ಕೊನೆಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಹಂತದ ಕೂಗಿನವರೆಗೂ ಕೂಡ ತಲುಪಿತ್ತು. ಅದ ಮುಂದುವರೆದ ಭಾಗವಾಗಿ ಕೊನೆಗೆ ಅಂದರೆ ಬಹಿರಂಗ ಹೇಳಿಕೆಗಳು, ಕಚ್ಚಾಟಗಳು, ಹೈಕಮಾಂಡ್ ನಾಯಕರ ಭೇಟಿ, ಇದೆಲ್ಲವೂ ನಂತರ ಏನು ಸಂಘ ಪರಿವಾರದ ನಾಯಕರಿಗೆ ಹೈಕಮಾಂಡ್ ಕೂಡ ಸೂಚನೆ ಕೊಟ್ಟಿತ್ತು. ಈ ನಿಟ್ಟಿನಲ್ಲಿ BL ಸಂತೋಷ್ ಅವರು, ಹಾಗೆಯೇ RSSನ ಪ್ರಮುಖರಾದಂತಹ ಮುಕುಂದ್ ಅವರು, ಹಾಗೆಯೇ ತಿಪ್ಪೇಸ್ವಾಮಿಯವರು, ಇವರು ಇಷ್ಟು ಜನರು ಕೂಡ ಸಮ್ಮುಖದಲ್ಲಿ ಇವತ್ತು ಯಾರೆಲ್ಲ ಬಹಿರಂಗವಾಗಿ ಹೇಳಿಕೆಯನ್ನು ನೀಡಿ ಆಂತರಿಕ ಕಚ್ಚಾಟಕ್ಕೆ ಕಾರಣರಾಗಿದ್ದರು ಅವರೆಲ್ಲರನ್ನೂ ಕೂಡ ಮುಖಾಮುಖಿ ಕೂರಿಸಿ ಅವರೊಟ್ಟಿಗೆ ಸಭೆಯನ್ನು ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಸಭೆಯ ಹೈಲೈಟ್ಸನ್ನು ನೋಡೋದಾದರೆ ಇವತ್ತು ಈ ಸಭೆಯಲ್ಲಿ ಪ್ರಮುಖವಾಗಿ ಯಾರೂ ಕೂಡ ಬಹಿರಂಗ ಹೇಳಿಕೆಗಳನ್ನು ಕೊಡಬಾರದು, ಬಹಿರಂಗ ಅಂತ ಹೇಳಿ ಬಹಿರಂಗ ಹೇಳಿಕೆಗಳಿಗೆ ಬ್ರೇಕನ್ನು ಹಾಕಿರ್ತಕ್ಕಂಥದ್ದು. ಬಹಿರಂಗ ಹೇಳಿಕೆಗಳನ್ನು ಕೊಟ್ಟಿದೆ, ಆದರೆ ಪಕ್ಷ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು. ಯಾಕೆಂತಂದರೆ ಯತ್ನಾಳ್ ಅವರು ಈ ಹಿಂದೆನೂ ಕೂಡ ನನ್ನ ಬಹಿರಂಗವಾಗಿಯೇ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತಕ್ಕಂಥ ವಿಚಾರ ಇರಬಹುದು. ಹಾಗೆಯೇ ವಿಜೇಂದ್ರ ಅವರ ವಿರುದ್ಧ ಸುರೇಶ್, ಈಗ ಬೇಸಿಕ್ ಪ್ರಶ್ನೆ ಇರೋದು, ಈಗ ಆಯ್ತು ಮೀಟಿಂಗು, ಯತ್ನಾಳ್ ಪಾದಯಾತ್ರೆ ಬಗ್ಗೆ ಸ್ವಲ್ಪ ಸಾಫ್ಟ್ ಆದಂಗೆ ಕಾಣ್ತಿದ್ದಾರೆ, ಬಟ್ ಒಪ್ಕೊಳ್ತಾರಾ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ? ಅಷ್ಟು ಸುಲಭವಾಗಿ ಒಪ್ಕೊಂಡ್ಬಿಟ್ರ ಯತ್ನಾಳ್ ಅವರು? ಅಷ್ಟೇ ಪ್ರಶ್ನೆ. ಖಂಡಿತವಾಗ್ಲೂ ಸ್ಮಿತಾ, ಖಂಡಿತವಾಗ್ಲೂ ಕೂಡ ಇವತ್ತಿನ ಒಂದು RSS ಸಂಘದ ನಾಯಕರ ಸಮ್ಮುಖದಲ್ಲಿ ಆದಂಥ ಸಭೆ ಬಹುತೇಕ ಸಕ್ಸಸ್ ಆಗಿರ್ತಕ್ಕಂಥದ್ದು. ಈಗ ಯತ್ನಾಳ್ ಅವರು ಕೂಡ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಒಪ್ಕೊಳ್ಳುವಂತ ಅನಿವಾರ್ಯತೆಯ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು. ಕಾರಣ ಧನ್ಯವಾದ ಸುರೇಶ್ ಮಾಹಿತಿಗಾಗಿ.